ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯುರ್ವೇದ ಸಂಸ್ಥಾಪಕ. ಮಂಡಿ ನೋವಿಗೆ ಔಷಧಿ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಈ ಮಂಡಿ ನೋವು ಏನು, ಯಾಕೆ ಬರುತ್ತೆ, ಏಜ್ ಆಗ್ತಾ ಇದ್ದಕ್ಕೇ ಮೂಳೆ ಸವೆತ ಹೇಗಾಗುತ್ತೆ, ಈ ನೋವು ಹೆಚ್ಚಿಗೆ ಆದಾಗೆ ಎಷ್ಟೊಂದು ಕಡೆ ತೋರಿಸ್ಕೊಂಡಾಗೆ ತಾವು ಕೇಳ್ತಿರ್ತೀರ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಥವಾ ಅಲ್ಲೇ ಇಂಜೆಕ್ಷನ್ ಕೊಡಬೇಕು. ಎಷ್ಟೆಲ್ಲ ಪ್ರಯತ್ನಗಳು ಮಾಡಿದರೂ ಕೂಡ ಒಂಚೂರು ನೋವು ಮಾತ್ರ ಕಡಿಮೆ ಆಗ್ತಾ ಇರಲ್ಲ. ಯಾಕೆ, ಅದು ಏನು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಮಂಡಿ ನೋವು ಬಂದಾಗೆಲ್ಲ ತಾವು ನೋಡಿರ್ಬೋದು, ಹಳೆ ಕಾಲದಲ್ಲಿ 60-65 ವರ್ಷ ದಾಟಿದ ಮೇಲೆ ಈ ಮಂಡಿ ನೋವುಗಳು ಬರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ತಾವು ನೋಡ್ತಾ ಇದ್ದೀರಾ 30-35 ಕ್ರಾಸ್ ಆಯಿತು ಅಂತಂದರೆ ಪ್ರತಿಯೊಬ್ಬರಿಗೂ ಮಂಡಿ ನೋವು ಬರ್ತಾನೇ ಇದೆ. ಯಾಕೆ ಹಾಗೆ ಬರುತ್ತೆ? ಆಮೇಲೆ ಎಷ್ಟೊಂದೆಲ್ಲ ಟೆಸ್ಟ್ ಮಾಡಿದಾಗ ನೋಡ್ತೀರಾ ನೀವು, ಮೂಳೆ ಸೌದಿದೆ ಅಂತ ಹೇಳ್ತಾರೆ. ಎಕ್ಸ್ರೇ ಮಾಡಿ ಅಥವಾ MRI CT ಸ್ಕ್ಯಾನ್ ಮಾಡಿಸ್ಬಿಟ್ಟು ಮೂಳೆ ತುಂಬ ಸೌದಿದೆ, ಅದಕ್ಕೆ ನೀ ರಿಪ್ಲೇಸ್ಮೆಂಟೇ ಮಾಡಬೇಕು, ಇಲ್ಲಾಂದರೆ ಅಲ್ಲಿ ಮಂಡಿಗೆ ಇಂಜೆಕ್ಷನ್ ಕೊಡ್ತೀವಿ ಅಥವಾ ಪ್ಲಾಸ್ಮಾ ಥೆರಪಿ ಮಾಡ್ತೀವಿ, ಏನೆಲ್ಲ ಸಾವಿರಾರು ಟ್ರೀಟ್ಮೆಂಟ್ಗಳು ಹೇಳ್ತಾರೆ. ಅದೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಒಂದು ಸ್ವಲ್ಪ ದಿನ ನೋವು ಕಡಿಮೆ ಆಗುತ್ತೆ, ಮತ್ತು ನೋವು ಆವಾಗವಾಗ ಬರ್ತಾನೆ ಇರುತ್ತೆ. ನಾವು ಆಯುರ್ವೇದದಲ್ಲಿ ಮಂಡಿ ನೋವಿಗೆ ಅಂತ ತುಂಬ ಸ್ಪೆಸಿಫಿಕ್ ಆಗಿರೋ ಟ್ರೀಟ್ಮೆಂಟ್ ಇದೆ. ಯಾಕಂದರೆ ಎಲ್ಲ ಮಂಡಿ ನೋವು ಒಂದೇ ಥರ ಅಲ್ಲ. ಈಗ ಮಂಡಿ ನೋವುಗಳಲ್ಲಿ ಎಷ್ಟೊಂದು ಥರ ಇದೆ. ಆರ್ಥ್ರೈಟಿಸ್ ಇರ್ಬೋದು ಸಿಂಪಲ್ಲಾಗಿ, ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಇರ್ಬೋದು, ರುಮಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಎಷ್ಟೆಲ್ಲ ವೆರೈಟಿ ಇದೆ. ಆಮೇಲೆ ವಿಯರ್ ಆ್ಯಂಡ್ ಟಿಯರಿಂದ ಸಿಂಪಲ್ ಆಗಿರೋ ಆರ್ಥ್ರೈಟಿಸ್ ಕೂಡ ಇರ್ಬೋದು. ಎದರಿಂದ ಬಂದಿದೆ ಅನ್ನೋದು ನೋಡೋದು ಭಾಳ ಇಂಪಾರ್ಟೆಂಟ್. ಸುಮ್ಮನೆ ಪೇನ್ ಕಿಲ್ಲರ್ ತೊಗೊಳ್ಳೋದು ಅಥವಾ ಎಷ್ಟೊಂದು ಅಡ್ವರ್ಟೈಸ್ಮೆಂಟಲ್ಲಿ ನೋವಿನ ಎಣ್ಣೆ ಅಂತ ತೊಗೊಳ್ಳೋದು, ನೋವಿನ ಮಾತ್ರೆ ಅಂತ ತೊಗೊಳ್ಳೋದು, ಆಯುರ್ವೇದಿಕ್ ಇದೆ, ಸೈಡ್ ಎಫೆಕ್ಟ್ ಇಲ್ಲ. ಯಾವಾಗ ಒಂದು ಮೆಡಿಸಿನ್ ಎಫೆಕ್ಟ್ ಇಲ್ಲ ಅಂದರೆ ಅದ್ರ ಸೈಡ್ ಎಫೆಕ್ಟು ಇರೋದಿಲ್ಲ. ಆಯುರ್ವೇದ ಅಂದರೆ ತುಂಬ ಸೇಫು ಅಂತಲ್ಲ, ಮೆಡಿಸಿನು ಅಂದರೆ ಅದು ಮೆಡಿಸಿನ್ನು, ಇದು ಫುಡ್ ಅಲ್ಲ ಕಂಡ್ಕಂಡಂಗೆ ತೊಗೊಳಕ್ಕೆ. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು ಮಂಡಿ ನೋವು ಯಾಕೆ ಬರ್ತದೆ. ಯಾಕಂದರೆ ತುಂಬ ಜನರಲ್ಲಿ ಈ ಇನ್ಫೆಕ್ಷನಿಂದ ಇರೋದು ರುಮಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಗೌಟಿ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ಎಷ್ಟೆಲ್ಲ ವೆರೈಟಿ ಇದೆ ಅದರಲ್ಲಿ. ಬಟ್ ನಿಮಗೆ ಯಾಕೆ ಬಂದಿದೆ? ಕ್ಯಾಲ್ಶಿಯಂ ಡೆಫಿಷಿಯನ್ಸಿಂದ ಬಂದಿದೆಯಾ, ವಿಟಮಿನ್ ಡಿ ಡೆಫಿಷಿಯನ್ಸಿಂದ ಇದೆಯಾ, ಅಥವಾ ನರ್ವೈನ್ ವೀಕ್ನೆಸ್ಸಿಂದ ಬರ್ತಾ ಇದೆಯಾ, ಅಥವಾ ಬೋನಲ್ಲಿ ರಿಯಲಿ ವಿಯರ್ ಆ್ಯಂಡ್ ಟಿಯರ್ ಆಗಿದೆಯಾ, ಅದು ನೋಡೋದು ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಜನ ಬರ್ತಾರೆ ನಮ್ಮ ಹತ್ರ, ಸಿಂಪಲ್ 1 ವಾರ 2 ವಾರ ಟ್ರೀಟ್ಮೆಂಟ್ ಕೊಟ್ಟರೆ ಲೈಫ್ ಲಾಂಗ್ ನೆನೆಸ್ಕೊಳ್ತಾರೆ. ಅವ್ರು ಅದೇ ಹೇಳ್ತಾರೆ, ಡಾಕ್ಟ್ರ್ ನಿಮ್ಮ ಹತ್ರ 2 ವಾರ ಬಂದಿದ್ದಕ್ಕೆ ನಾನು ಸರ್ಜರಿ ಅವಾಯ್ಡ್ ಮಾಡಿಬಿಟ್ಟೆ, ಇಲ್ಲ ಡಾಕ್ಟ್ರು ಎಮರ್ಜೆನ್ಸಿ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು, ಮೂಳೆ ಅಷ್ಟು ಸೌದಿದೆ, ಮೂಳೆ ಇಷ್ಟು ಸೌದಿದೆ ಅಂತೆಲ್ಲ ಹೇಳಿದರು. ಯಾಕಂದ್ರೆ ನಾನು ಮೆಜಾರಿಟಿ ಕೇಸಲ್ಲಿ ನೋಡ್ತಾ ಇದ್ದೀನಿ. ಈಗಿನ ಕೇಸಲ್ಲಿ ಏನಿದೆ, ಯಾಕೆ ನೀವೇ ನೋಡಿ, ಹಳೆ ಕಾಲದಲ್ಲಿ 65-70 ವರ್ಷ ಆದರೆ ಮಾತ್ರ ಮಂಡಿ ನೋವು ಬರ್ತಿತ್ತು. ಈಗ 30-35 ವರ್ಷದಲ್ಲಿ ಬರ್ತಾ ಇದೆ ಅಂತಂದರೆ ಅಲ್ಲಿ ಏನೋ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೂಡ ನಮ್ಮ ಬಾಡಿನಲ್ಲಿ ಆಗ್ತಾ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು, ಕೋವಿಡ್ ಆದಮೇಲೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಡಿಸಾರ್ಡರ್ಸು, ಲೈಫ್ ಸ್ಟೈಲ್ ಇಂಡ್ಯೂಸ್ ಡಿಸೀಸಸ್ಸು ತುಂಬಾ ಜಾಸ್ತಿ ಆಗೋಗಿದೆ. ಲೈಫ್ ಸ್ಟೈಲ್ ಅಂದ್ರೇನು, ಯಾವುದೇ ಥರದ ಎಕ್ಸಸೈಸ್ ಇಲ್ಲ, ತಿಂತಾ ಇರೋದು ತುಂಬಾ ಜಾಸ್ತಿ, ಒಂದೇ ಕಡೆ ಕೂತ್ಕೊಂಡಿರ್ತೀವಿ, ಆರ್ಗನ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ, ಸ್ಟ್ರೆಸ್ ಒಂದು ಕಡೆ ಇರುತ್ತೆ, ಎಕ್ಸಸೈಸ್ ಮಾಡೋಕ್ಕಾಗ್ತಾಯಿಲ್ಲ, ಟೈಮಿಗೆ ಊಟ ಮಾಡಲ್ಲ, ಸರಿಯಾಗಿ ನೀರು ಕುಡಿಯೋಲ್ಲ, ನಿದ್ರೆ ಮಾಡಲ್ಲ. ಸೊ ಇದೆಲ್ಲ ಕಾರಣದಿಂದ ಬಾಡಿನಲ್ಲಿ ಎಷ್ಟೊಂದು ಸರಿ ವಿಯರ್ ಆ್ಯಂಡ್ ಟಿಯರ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಂಡಿ ನೋವು ಬಂದ ತಕ್ಷಣ ಸಡನ್ನಾಗಿ ಅದಕ್ಕೆ ಅಲ್ಲೇ ಇಂಜೆಕ್ಷನ್ ಕೊಡೋದಾಗಲಿ, ಅಥವಾ ಪ್ಲಾಸ್ಮಾ ಥೆರಪಿ ತೊಗೊಳೋದಾಗಲಿ, ಅಥವಾ ಸರ್ಜರಿ ಮಾಡೋದು ಒಂದೇ ಸೊಲ್ಯೂಷನ್ ಅಲ್ಲ. ಸಿಂಪಲ್ಲಾಗಿ ಎಷ್ಟೊಂದು ಸರಿ ಏನಾಗುತ್ತೆ, ಎಷ್ಟೊಂದು ಸರಿ ಮಗು ಅಳುತ್ತೆ, ಅದಕ್ಕೆ ಯಾವಾಗಲೂ ಹಸಿವಾಗಿರಲ್ಲ, ಅದಕ್ಕೆ ಅಮ್ಮನೊಂದು ಅಟೆನ್ಷನ್ ಬೇಕು, ಆ ಪ್ಯಾಂಪರಿಂಗ್ ಬೇಕು. ಅದೇ ಥರ ಎಷ್ಟೊಂದು ಸರಿ ಜಾಯಿಂಟ್ಸು ಅವಕ್ಕೆ ಆಯಾಸ ಆದಾಗೆ ಅವಕ್ಕೆ ಒಂದು ಸ್ವಲ್ಪ ಪ್ಯಾಂಪರಿಂಗ್ ಬೇಕು, ಅವಕ್ಕೆ ಒಂದು ಸ್ವಲ್ಪ ಮಸಾಜ್ ಮಾಡೋದಾಗಲಿ, ಅಥವಾ ಅವಕ್ಕೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತು ಅಂತಂದರೆ ಎಷ್ಟೊಂದು ಸರಿ ಆಟೋಮೆಟಿಕ್ ರಿಪೇರ್ ಆಗಿಬಿಡ್ತಾವೆ. ಅವು ಬಾಡಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ರಿಪೇರ್ ಮೆಕ್ಯಾನಿಸಮ್ ಇದೆ. ಸೊ ನೀವು ಪ್ರತಿಯೊಂದಕ್ಕೂ ಕೂಡ ಮೆಡಿಸಿನ್ನೇ ತೊಗೋಬೇಕು, ಟ್ರೀಟ್ಮೆಂಟ್ಗೆ ಹೋಗಬೇಕು, ಅಥವಾ ಸರ್ಜರಿನೇ ಮಾಡಿಸ್ಕೋಬೇಕು ಅಂತಲ್ಲ. ಸಿಂಪಲ್ ರೆಮಿಡೀಸ್ ಮಾಡ್ತು ಅಂದರೆ ಸಾಕು. ಎಷ್ಟೊಂದು ಸರಿ ನೋಡಿದ್ದೀನಿ ನಾನು, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ತುಂಬ ಜಾಸ್ತಿ ಇರುತ್ತೆ, ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬ ಜಾಸ್ತಿ ಇರುತ್ತೆ. ಇದೆರಡು ಸರಿ ಮಾಡಿಬಿಟ್ರೆ ಸಾಕು, ನಿಮಗೆ ಜಾಯಿಂಟ್ಸ್ ಪೇನೇ ಬರೋದಿಲ್ಲ, ಅಷ್ಟು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ. ಎಷ್ಟೊಂದು ಸರಿ ಏನಾಗುತ್ತೆ, ಏನೋ ಕಾಲು ಉಳ್ಕೋಗಿರುತ್ತೆ, ಅದು ಲಾಂಗ್ ಟರ್ಮ್ವರೆಗೆ ನೀವು ಟ್ರೀಟ್ಮೆಂಟ್ ಮಾಡಿರಲ್ಲ, ಅದು ಅಲ್ಲಿ ಇದು ಆಗಿಬಿಟ್ಟು ಸ್ಟ್ರೇನ್ ಆಗಿ ಸ್ಪ್ರೇನ್ ಥರ ಆಗಿಬಿಟ್ಟು ಅಲ್ಲೊಂದು ಟೈಟ್ನೆಸ್ ಬಂದಿರುತ್ತೆ, ಆ ಟೆಂಡೋನ್ ಆಗಲಿ ಮಸಲ್ ಆಗಲಿ. ಅದನ್ನು ಸಿಂಪಲ್ಲಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರೂ ಸಾಕು, ನಿಮಗೆ ಲೈಫ್ ಲಾಂಗ್ ಮಂಡಿ ನೋವು ಬರಲ್ಲ. ಸೊ ಇಂಥ ಎಲ್ಲದಕ್ಕೂ ಕೂಡ ಏನು ಮಾಡ್ತಾರೆ, ಈ ಮೆಡಿಕಲ್ ಸೈನ್ಸಲ್ಲಾಗಲಿ ಬೇರೆ ಕಡೆ ಆಗಲಿ, ಇಮಿಡಿಯೇಟಾಗಿ ಸರ್ಜರಿ ಮಾಡೋಣ, ಇಲ್ಲಾಂದರೆ ಇದಕ್ಕೆ ಒಂದು ಅಲ್ಲೇ ಒಂದು ಇಂಜೆಕ್ಷನ್ ಕೊಡೋಣ, ಅಥವಾ ನೀವು ಲೈಫ್ ಲಾಂಗ್ ಈ ಮೆಡಿಸಿನ್ ತೊಗೊಳ್ತಾ ಇರಬೇಕು ಅಂತ ಹೇಳೋದು ತುಂಬ ಕಡೆ ನೋಡಿದ್ದೀರ.
ಸೊ ಹಾಗಾಗಿ ಹೆದರ್ಕೊಳ್ಳೋದು ಏನೂ ಬೇಡ. ನಿಮ್ಮ ಹತ್ರ ಇರೋದು ಏನಾದರೂ ಎಕ್ಸ್ರೇ ರಿಪೋರ್ಟ್ ಇತ್ತು, ಬ್ಲಡ್ ರಿಪೋರ್ಟ್ಸ್ ಏನಾದರೂ ಇತ್ತು ಅಂದರೆ ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದ್ಸರಿ ಕಳಿಸಿ, ಒಂದ್ಸರಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಮೆಜಾರಿಟಿ ಬೆನ್ನು ನೋವು ಇರ್ಬೋದು, ಕೀಲು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು. ತುಂಬ ಜನ ನಮ್ಮ ಶತಾಯು ರಿಟ್ರೀಟ್ ಅಂತ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದೆ, ತಾವು ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಯಾಕಂದರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಇತ್ತು ಅಂದರೆ ಪ್ರತಿಯೊಂದು ಮಂಡಿ ನೋವು ಕೂಡ 100% ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ, ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ನಮ್ಮಲ್ಲಿ ಇನ್ಶೂರೆನ್ಸ್ದೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಟೀಮ್ ಇದೆ. ಈ ಥರ ಮಂಡಿ ನೋವು ಬಂದಿರೋರಿಗೆ, ಏಜ್ ಆದವ್ರಿಗೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಥವಾ ವಿಯರ್ ಆ್ಯಂಡ್ ಟಿಯರ್ ಆಗಿ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು, ರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಇದು ಎಲ್ಲದಕ್ಕೂ ಕೂಡ ನಾವು ಕೊಡೋ ಟ್ರೀಟ್ಮೆಂಟ್ ಏನಿದೆ, ಶತಾಯು ರಿಟ್ರೀಟಲ್ಲಿ ತಾವು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ನಿಮಗೆ ಟ್ರೀಟ್ಮೆಂಟ್ ಫ್ರೀ ಆಗುತ್ತೆ. ಇಲ್ಲ ಡಾಕ್ಟ್ರೆ ಅಲ್ಲಿ ಬಂದು ಉಳ್ಕೊಳ್ಳೋಕ್ಕಾಗಲ್ಲ, ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಒಂದ್ಸರಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ನಮ್ಮ ಡಾಕ್ಟ್ರು ನಿಮಗೆ ನಿಮ್ದು ಯಾವ ಥರ ಮಂಡಿ ನೋವಿದೆ, ಹೇಗಿದೆ, ಅದಕ್ಕೆ ಕಂಪ್ಲೀಟಾಗಿ ಡಯಾಗ್ನೋಸಿಸ್ ಮಾಡಿ ಎದರಿಂದ ಬಂದಿದೆ, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತಾರೆ. ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಎಷ್ಟು ದಿವಸ ಟೈಮ್ ತೊಗೊಳುತ್ತೆ, ಹೇಗೆ ಕಡಿಮೆ ಆಗುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಅಷ್ಟು ಮಾಡಿದರೆ ಸಾಕು, ಸಿಂಪಲ್ ಇರುತ್ತೆ. ಎಷ್ಟೊಂದು ಸರಿ ನಾನು ಮನೆಯಲ್ಲಿ ತುಂಬ ಜನಕ್ಕೆ ಹೇಳ್ತೀನಿ, ಸಿಂಪಲ್ಲಾಗಿ ಮನೇಲಿ ಸಿಗ್ತಕ್ಕಂಥ ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಅಥವಾ ಸಾಸಿವೆ ಎಣ್ಣೆ ಯಾವುದಾದ್ರೂ ಇತ್ತು ಅಂತಂದು, ಅಥವಾ ಏನೂ ಇಲ್ಲ ಅಂದರೆ ಹರಳೆಣ್ಣೆ ಅಥವಾ ಔಡ್ಲೆಣ್ಣೆ ಅಥವಾ ಕ್ಯಾಸ್ಟ್ರ್ ಆಯಿಲ್ ಅಂತ ಹೇಳ್ತೀವಿ. ಸ್ವಲ್ಪ ಅದು ಎಲ್ಲಿ ನೋವಿದೆ ಅಲ್ಲಿ ಹಾಕ್ಬಿಟ್ಟು ಲೈಟಾಗಿ ಮಸಾಜ್ ಮಾಡಿ ಸ್ವಲ್ಪ ಬಿಸಿನೀರು ಹಾಕ್ಬಿಡ್ತು ಅಂತಂದರೆ ಭಾಳ ಬೇಗ ಗುಣ ಆಗುತ್ತೆ. ಬಟ್ ಹಾಗಂತ ಪ್ರತಿಯೊಂದು ನೋವಿಗೂ, ಮಂಡಿ ನೋವಿಗೂ ಹರಳೆಣ್ಣೆ ಅಥವಾ ಬರೀ ಎಣ್ಣೆನೇ ಪರಿಹಾರ ಅಲ್ಲ. ಯಾಕಂದರೆ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಎಣ್ಣೆ ಹಚ್ಚಲೇಬಾರ್ದು, ಎಣ್ಣೆ ಹಚ್ಚಿದರೆ ನೋವು ಜಾಸ್ತಿ ಆಗುತ್ತೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ಹೇಳ್ತಾರೆ ನನಗೆ ಕಡಿಮೆ ಆಯಿತು ನೀನು ತೊಗೊಳ್ಳೋ ಅಂತ ಎಲ್ಲರಿಗೂ ರೆಕಮೆಂಡ್ ಮಾಡ್ತಾರೆ. ಅವರೆಲ್ಲ ಹಚ್ಚಕ್ಕೆ ಹೋಗಿದ್ರೆ ಅವ್ರದ್ದು ನೋವು ಜಾಸ್ತಿ ಆಗುತ್ತೆ. ಅವಾಗಂತಾರೆ ಆಯುರ್ವೇದ ನನಗೆ ಸೆಟ್ ಆಗೋದಿಲ್ಲ ಅಂತ. ಹಾಗಲ್ಲ, ಅವ್ರದ್ದು ಕೀಲು ನೋವು ಬೇರೆ ಥರ ಇರುತ್ತೆ. ಅದನ್ನು ಡಯಾಗ್ನೋಸ್ ಮಾಡಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾದ ಆಯಿಲ್ ಅಪ್ಲೈ ಮಾಡೋಕ್ಕೆ ತಮ್ಮ ಕೊಡ್ತು ಅಂದರೆ ಜೀವನ ಪರ್ಯಂತ ಬರಲ್ಲ. ನ್ಯೂಟ್ರಿಷಲ್ ಡೆಫಿಷಿಯನ್ಸಿ ಅಂದರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂತ, ವಿಟಮಿನ್ ಇ ಇರ್ಬೋದು, ಅಥವಾ ಜಾಯಿಂಟಲ್ಲಿ ಇದು ನಮಗೆ ಲೂಬ್ರಿಕೇಷನ್ ಏನಾದರೂ ಕಡಿಮೆ ಆಯಿತು ಅಂದರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ಬಟ್ ಏನು ಅಂದರೆ ಯಾವುದೇ ಥರದ ಮಂಡಿ ನೋವು ಇರಲಿ, ಪ್ರತಿಯೊಂದಕ್ಕೂ ಕೂಡ ಶತಾಯುನಲ್ಲಿ ಟ್ರೀಟ್ಮೆಂಟ್ ಇದೆ. ತಮಗೆ ನೋವಿತ್ತು ಅಂದರೆ ಒಂದ್ಸರಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದೆಲ್ಲ ರಿಪೋರ್ಟ್ಸ್ ಕಳಿಸಿ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಬೆಂಗಳೂರಲ್ಲಿ 16 ಕಡೆ ನಮ್ಮ ಕ್ಲಿನಿಕ್ ಇದೆ, ಯಾವುದಾದ್ರು ಒಂದು ಕ್ಲಿನಿಕಲ್ಲಿ ಹೋಗಿ. ಇಲ್ಲ ನಮ್ಗೆ ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ. ಇಲ್ಲ ಡಾಕ್ಟ್ರೆ ಹೆಲ್ತ್ ಇನ್ಶೂರೆನ್ಸ್ ಇದೆ, ನಾವು ಬಂದು ಉಳ್ಕೊಂಡೇ ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂತಂದರೆ ಅದನ್ನು ಕೂಡ ತಾವು ಮಾಡ್ಬೋದು. ನಿಮಗೇನಾದ್ರು ಮಂಡಿ ನೋವಿತ್ತು ಅಂದರೆ ಒಂದ್ಸರಿ ಫೋನ್ ಮಾಡಿಬಿಟ್ಟು ಮಂಡಿ ನೋವನ್ನು ಗುಣಪಡಿಸ್ಕೊಳ್ಳಿ.